ಡಿನ್ನರ್ ನಡೀತಾ ಇರ್ತದೆ. ನನಗೆ ಕೇಳಿದ್ರೆ ಹೆಂಗಾಗ್ತದೆ? ಡಿನ್ನರು ಎಲ್ಲ ಕಡೆ ಸುಮ್ಮನಾದರೂ ಇದೆಲ್ಲ ನಿಮ್ಮದು. ನೀವು ಮಾಧ್ಯಮದವರು ಇದನ್ನೆಲ್ಲ ಹುಟ್ಟು ಹಾಕೋದು ನಂಬರಿಗೋಸ್ಕರ ಡಿನ್ನರ್ ಮಾಡ್ತೀವ. ನಮ್ಮ ಹತ್ರ ನಂಬರ್ ಇಲ್ವಾ? ಅವರಿಗೆ ಹೇಳಪ್ಪ, ವಿರೋಧ ಪಕ್ಷವರು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತೀನಿ ಹೇಳಿದ್ರಲ್ಲ, ಅವ್ರು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರೆ ನಾವು ನಮ್ಮ ನಂಬರ್ ತೋರಿಸ್ಬೇಕು. ಡಿನ್ನರ್ ಮಾಡಬಾರ್ದು ಇದೆಯಪ್ಪ, ಏನಿದು? ನೀವು ಡಿನ್ನರ್ ಮಾಡೋದಿಲ್ವಾ? ನಿಮಗೆ ಅನಿಸಿಕೆ ಅದು. ನೋಡಿ, ಅವರು ಈಗ ನಮ್ಮ ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಕುರ್ಚಿ ಅಲ್ಲಿ ಖಾಲಿ ಇಲ್ಲ. ಚೀಫ್ ಮಿನಿಸ್ಟ್ರು DCM ಅವರು ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಅದ್ರ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು. ನಾವು ಮಾತಾಡ್ಲಿಕ್ಕೆ ಆಗ್ತದ? ಅವರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೈಕಮಾಂಡ್ ಅವರು ಯಾವುದೇ ನಿರ್ಣಯ ತಗೊಳ್ಳಿಲ್ಲ. ನೋಡಿ, ನೀವು ನಂಬರ್ ಗೇಮ್ ಇದೆ. ವಿರೋಧ ಪಕ್ಷ ಅವರು ಹೇಳಿದಾರಲ್ಲ, ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತೀವಿ ಅಂತ ಬಿಟ್ಟು ಯಾಕೆ ಮಾಡಲಿಲ್ಲ? ನೀವು ಅದನ್ನ ಅವ್ರನ್ನೇ ಕೇಳೋದಿಲ್ಲ, ನನ್ನ ಕೇಳ್ತೀರಾ? ನೋಡಿಯಪ್ಪ, ನಂಬರ್ ಕಡಿಮೆ ಇದ್ದರೆ ಅವ್ರು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತಾ ಇದ್ರು. ಮಾಡಿದಾರಾ? ಅದರ ಅರ್ಥ ಏನಂದ್ರೆ ನಂಬರ್ ಇದೆ. ಎಲ್ಲಿ ತನಕ ಅದು ಗಡುವಿಲ್ವೋ ಅದ್ರ ತನಕ ಅವರೇ ಕಂಟಿನ್ಯೂ ಆಗ್ತಾ. ಅದ್ರಲ್ಲಿ ಏನು ಸಂಶಯ ಏನಂತೆ ನಿಮಗೆ ಯಾರಾದರೂ ಹೇಳಿದಾರಾ? ಬಟ್ ನಿಮ್ಮ ತರ ಕೆಲವು ಶಾಸಕರು ಮಾತಾಡ್ತಾ ಇಲ್ಲ ಸರ್. DK ಶಿವಕುಮಾರ್ ಅವರು ಅಧಿವೇಶನದ ನಂತರವೇ CM ಆಗ್ತಾರೆ ಅನ್ನೋದು ಮಾತನಾಡಿ. ನೋಡಿ, ಯಾರ್ಯಾರ್ದೋ ಅನಿಸಿಕೆಗಳು ಕೆಲವ್ರದ್ದು ಇರ್ತದೆ. ನಂದು ಅನಿಸಿಕೆ ಪ್ರಕಾರ ಎಲ್ಲ ಆಗ್ತದಾ? ಅದಕ್ಕೆ ನಮ್ಮದೊಂದು ಸಿಸ್ಟಮ್ ಇದೆ, ನಮ್ಮ ಪಾರ್ಟಿ ಇದೆ, ನಮ್ಮ ಹೈಕಮಾಂಡ್ ಇದೆ. ಅವರು ನಿರ್ಧಾರ ತಗೊಳ್ತೀನಿ ಅಂತ ತಗೊಳ್ತಾರೆ. ಅದಕ್ಕೆ DCM ಅವರು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಮೇಲೆ ನಾವು ಯಾರೂ ಇಲ್ಲ. ಅವರು ತೀರ್ಮಾನ ತಗೊಂಡ್ರೆ ಆಗ ನೀವು ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ. ನೋಡ್ರಿ, ಹೈಕಮಾಂಡ್ನ ಕ್ವಶನ್ ಮಾಡುವಷ್ಟು ಕೇಳಿ ಹೈಕಮಾಂಡ್ನ ಕ್ವಶನ್ ಮಾಡುವಷ್ಟು ನಾನು ಬೆಳೀಲಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ದಯವಿಟ್ಟು ನಾನು ನೋಡಿ, ಗಡುವು ಅಂದ್ಬಿಟ್ಟು ಯಾರ ಹೇಳಿದಾರ? ಗಡುವು ಇದೆ ಅಂತ ಬಿಟ್ಟು ಅಲ್ಲ, ಗಡುವು ಇದೆ ಅಂದ್ಬಿಟ್ಟು ಯಾರು ಹೇಳಿದಾರ? ಹೇಳಿದ್ರೆ ಹೇಳಿ. DCM ಹೇಳಿದಾರ, ಚೀಫ್ ಮಿನಿಸ್ಟರ್ ಹೇಳಿದಾರ, ಇನ್ಯಾರು ಹೇಳಿದಾರ? ವಚನದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಸರ್ DK ಶಿವಕುಮಾರ್. ನೋಡಿ, ನಿಮ್ಗೆ ಯಾಕೆ ಅನಿಸಿಕೆ ಅದಲ್ಲ. ನೀವು ಅವ್ರು ಏನು ಭಾಷಣ ಮಾಡ್ತಾರೆ, ಏನು ಹೇಳ್ತಾರೆ, ಅದು ಇದು ಅಂದ್ಬಿಟ್ಟು ನೀವು ಎರಡು ಅರ್ಥ ಕಲ್ಪಿಸ್ತೀರ. ನಿಮಗೆ ಬೇಕಾಗಿದ್ದ ಅರ್ಥ ನೀವು ತಗೊಳ್ತೀರ. ಅವರು ಹೇಳಿದ್ರೆ ಅವ್ರನ್ನ ಕೇಳಿ. ನೋಡಿ, ಅದು ನನ್ನ ಕರೀಲಿಲ್ಲಲ್ಲ. DCM ಕೇಳಿ ಕೇಳಿ. ನಾನು CEC ಮೆಂಬರ್ ಇದ್ದೀನಿ. CEC ಮೆಂಬರ್ನ ಹೇಳ್ಬಿಟ್ಟು ಕರೆಯೋದಿಲ್ಲ. ಅದು ಕೇಳಬೇಕಾದ್ರೆ CM ಕೇಳಬೇಕು. DCM ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ನಾನು ಹೆಂಗೆ ಹೇಳಲಿಕ್ಕೆ ಆಗ್ತದೆ? ನೋಡಿ ಅಮ್ಮ, ಇದಕ್ಕೆಲ್ಲ ನಾನು AICC ಸ್ಪೋಕ್ಸ್ ಪರ್ಸನ್ ಅಲ್ಲ. ನಾನು ಪಾರ್ಲಿಮೆಂಟ್ರಿ ಇದರಲ್ಲಿ ಇದೇನಿಲ್ಲ. ಅದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿ ಅವ್ರ ಉತ್ತರ ಕೊಡ್ತಾರೆ.